ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಸಂಶೋಧನಾತ್ಮಕ ಗ್ರಂಥಕರ್ತರು, ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು ಇವರ ಒಂದು ಸಂಶೋಧನಾತ್ಮಕ ಗ್ರಂಥ ಆದಿ ಜಗದ್ಗುರು ರೇಣುಕಾಚಾರ್ಯರನ್ನು ಕುರಿತು ಒಂದು ಅಧ್ಯಯನ ಮಾಡ್ತಾ ಇದ್ದೇವೆ. ಇದರ ಪೈಕಿ ಜಗದ್ಗುರುಗಳು ಕೊನಲುಪಾಕ ತ್ರೈಲಿಂಗ ದೇಶ, ಆ ಒಂದು ತೆಲುಗು ದೇಶದಲ್ಲಿನ ಕೊನಲುಪಾಕದಲ್ಲಿರುವಂಥ ಸೋಮನಾಥ ಎಂಬ ಜ್ಯೋತಿರ್ಲಿಂಗದಿಂದ ಉದ್ಭವಿಸಿ ಅವತಾರ ಮಾಡಿಕೊಂಡು ಅಲ್ಲಿ ಸುತ್ತಮುತ್ತಲೂ ಇದ್ದಂಥ ಭಕ್ತ ಜನಗಳಿಗೆ ಜ್ಞಾನವನ್ನು ಕರುಣಿಸಿ ಮತ್ತೆ ಅವರು ಅಗಸ್ತ್ಯ ಮಹರ್ಷಿಯ ಒಂದು ಮಲಯಾಚಲಕ್ಕೆ ಬಂದು ಅಗಸ್ತ್ಯ ಮಹರ್ಷಿಯವರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಪೈಕಿ ಈ 8 ಆವರಣಗಳಲ್ಲಿ ಗುರು, ಲಿಂಗ, ಜಂಗಮ ಎಂಬ 3 ಪೂಜ್ಯ ವಸ್ತುಗಳನ್ನು ಕುರಿತು ಮೊನ್ನೆ ದಿವಸ ಏನು ಹೇಳಿದ್ರು ಅಂತ ಕೇಳ್ಕೊಂಡಿವಿ. ಈಗ ಭಸ್ಮ, ರುದ್ರಾಕ್ಷಿ, ಮಂತ್ರ ಎನ್ನುವ 3 ಆವರಣಗಳನ್ನು ಕುರಿತು ಹೇಳ್ತಾ ಇದ್ದಾರೆ. ಭಸ್ಮ ಅಂದ್ರೆ ಮಹಾಪ್ರಳಯದಲ್ಲಿ ಶಿವನ ಹಣೆಗಣ್ಣಿನಿಂದ ಭಸ್ಮೀಭೂತವಾದ ಬ್ರಹ್ಮಾಂಡದ ಶೇಷವೇ ಭಸ್ಮ. ಭಸ್ಮವು ಶಿವತೇಜದ ಪ್ರತೀಕ, ವೈರಾಗ್ಯದ ಕುರುಹು, ಭವರೋಗಕ್ಕೆ ಸಂಜೀವಿನಿ, ಸತ್ವ ರಜ ತಮೋ ಗುಣಗಳನ್ನು ಭಸ್ಮ ಮಾಡಿದ ಕುರುಹು. ಭಸ್ಮವು ನೊಸಲಿಗೆ ಭೂಷಣ, ದುರಿತಹಾರಿ, ಅರಿವು ಆಚಾರಗಳಿಗೆ ಪ್ರೇರಕ, ಭುಕ್ತಿ ಮುಕ್ತಿಗಳಿಗೆ ಆಧಾರ ವಿಭೂತಿ. ತಮ್ಮ ಉತ್ತಮಾಂಗಗಳಲ್ಲಿ ಅಹರ್ನಿಶ ಭಸ್ಮವನ್ನು ಧರಿಸುವವರನ್ನು ಮೃತ್ಯುವು ಮುಟ್ಟಲಾರದು. ನೋಡಿ ಎಷ್ಟೊಂದು ಮಹತ್ವ ಹೇಳ್ತಾರೆ. ಮಹಾಪ್ರಳಯ ಕಾಲದಲ್ಲಿ ಒಂದು ಪ್ರಳಯ ಅಂದ್ರೆ ಒಂದು ಜೀವ ನಷ್ಟ ಆಗೋದಕ್ಕೆ ಒಂದು ಪ್ರಳಯ ಅಷ್ಟೇ. ಮಹಾಪ್ರಳಯ ಅಂದ್ರೆ ಎಲ್ಲ ಜೀವರುಗಳು 84 ಲಕ್ಷ ಜೀವರಾಶಿಗಳು ಎಲ್ಲ ಏನಾಗ್ತವ, ತಮ್ಮ ಲೀಲೆ ಮುಗಿಸಿಕೊಂಡು ಮತ್ತೆ ಈಶ್ವರನಲ್ಲಿ ಹೋಗುವಾಗ ಅಲ್ಲಿ ಒಂದೇನು ಭಸ್ಮ ಅನ್ನೋದೇನು ಉಳಿತದ, ಬ್ರಹ್ಮಾಂಡದ ಶೇಷವೇ ಭಸ್ಮ. ಆ ಭಸ್ಮ ಏನದ, ಶಿವತೇಜದ ಪ್ರತೀಕ, ವೈರಾಗ್ಯದ ಕುರುಹು, ಭವರೋಗಕ್ಕೆ ಸಂಜೀವಿನಿ, ತ್ರಿಗುಣಗಳನ್ನು ಭಸ್ಮ ಮಾಡಿದ ಕುರುಹು, ಸತ್ವ ರಜ ತಮ ಗುಣಗಳನ್ನು ದಾಟುವಂತ ಶಕ್ತಿ ಭಸ್ಮಧಾರಿಗೆ ಬರ್ತದ. ಭಸ್ಮವು ನೊಸಲಿಗೆ ಭೂಷಣ, ದುರಿತಹಾರಿ ಪಾಪ ಪರಿಹಾರ ಮಾಡ್ತದ, ಅರಿವು ಆಚಾರಗಳಿಗೆ ಪ್ರೇರಕ. ಮನಸ್ಸು ಕೊಟ್ಟು ಹೆಂಗ ಹೆಣ್ಣು ಮಕ್ಕಳು ಮುತ್ತೈದೆಯ ಒಂದು ಕುಂಕುಮ, ತಾಳಿ, ಬಳಿ ಇವೆಲ್ಲ ಹೆಂಗ ಇಷ್ಟಪಟ್ಟ ಹಾಕೋತಾರಲ್ಲ, ಧಾರಣೆ ಮಾಡ್ತಾರಲ್ಲ, ಹಂಗ ಇದೇನದ ಅರಿವು ಉಳ್ಳವರಿಗೆ, ಆಚಾರ ಉಳ್ಳವರಿಗೆ ಅದು ಭಸ್ಮ ಇಲ್ಲ ಅಂತಂದ್ರೆ ಏನೋ ಕಳ್ಕೊಂಡಂಗ ಆತಿರ್ತವ. ಆ ರೀತಿ ಭಸ್ಮ ಪ್ರೇರಕ. ಭಸ್ಮ ಹಚ್ಕೊಂಡ್ರೆ ಆಧ್ಯಾತ್ಮ ಸಾಧನೆ ಮಾಡ್ಬೇಕಂತ ಮನಸ್ಸು ಬರ್ತದ.
ಭಸ್ಮ ಈ ಭಸ್ಮ ಇಲ್ಲ ಅಂತಂದ್ರೆ ಏನೋ ಕಳ್ಕೊಂಡಂಗೆ ಆಗ್ತಿರ್ತದ. ಅದಕ್ಕೆ ಭುಕ್ತಿ ಮುಕ್ತಿ ಇಹಲೋಕದಲ್ಲಿ ಭೋಗ ಮತ್ತು ಪರಲೋಕದಲ್ಲಿ ಮೋಕ್ಷ, ಇವುಗಳಿಗೆ ಆಧಾರ ವಿಭೂತಿ. ತಮ್ಮ ಉತ್ತಮಾಂಗಗಳಲ್ಲಿ ಅಂದ್ರೆ ಹಣೆಗೆ, ಎಲ್ಲ ತಲೆಗೆ, ಎಲ್ಲ ಕಡೆ ಅದನ್ನು ಇಡೀ ಮೈ ತುಂಬ ಧರಿಸಬೇಕು. ಎಲ್ಲ ಕಡೆ ಈ ಭಸ್ಮವನ್ನ ಧರಿಸುವವರನ್ನ ಮೃತ್ಯು ಮುಟ್ಟಲಾರದು. ಭಸ್ಮ ಇತ್ತಂದ್ರೆ ಮುಟ್ಟಂಗಿಲ್ಲ ಮೃತ್ಯು. ಅಲ್ಲಿ ಪರಶಿವನ ತೇಜಸ್ಸು, ಶಿವನ ಚಿದ್ ಬೆಳಗು ಅಂತಾರೆ ಭಸ್ಮವನ್ನ. ರುದ್ರಾಕ್ಷಿ ಅಂತಂದ್ರೆ ತ್ರಿಪುರ ಸಂಹಾರ ಕಾಲದಲ್ಲಿ ಪರಶಿವನ ನೇತ್ರ ಕಮಲದಿಂದ ಉರುಳಿದ ಜಲಬಿಂದುವೇ ರುದ್ರಾಕ್ಷಿ ಎನ್ನಿಸುವುದು. 3 ಪುರಗಳಂತಂದ್ರೆ ಏನು? ಅದು ಪೌರಾಣಿಕವಾಗಿ ರಾಕ್ಷಸರ ವಿದ್ಯುನ್ಮಾಲಿಯವೇನೇನದವಲ್ಲ ಎಲ್ಲ ನಮ್ಮ ಕಂಬಿ ಗುರುಗಳು ಹೇಳ್ತಾರ. ಯಾವ್ದದು ಸಿದ್ಧಾಂತ ಶಿಖಾಮಣಿ ಹೇಳುವಾಗ ಅದ್ರೊಳಗೆಲ್ಲ ಬರ್ತಾವ. ಅವ್ರ ಬಲ್ಲಿ ಕೇಳ್ಬೇಕವು. ತ್ರಿಪುರ ಸಂಹಾರ, ಇಲ್ಲಿ ತ್ರಿಪುರ ಅಂದ್ರೆ ಪುರ ಅಂದ್ರೆ ಶರೀರ, ತ್ರಿ ಅಂತಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ. 3 ಶರೀರಗಳನ್ನ ಸಂಹಾರ ಮಾಡಿಕೊಂಡಾಗ ನೇತ್ರ ಕಮಲದಿಂದ, ಪರಶಿವನ ನೇತ್ರ ಕಮಲದಿಂದ ಉರುಳಿದ ಜಲಬಿಂದುವೆ ಅಂತಂದ್ರ ಅರಿವಿನ ಒಂದು ಜ್ಞಾನ, ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಏನಂತಿರಲ್ಲ ಅದರದೇ ಒಂದು ಬಿಂದು. ಇದು ರುದ್ರಾಕ್ಷ ಅನ್ನಿಸುತ್ತದೆ. ಶಿವಭಕ್ತರು ತಮ್ಮ ಉತ್ತಮ ಅಂಗದಲ್ಲಿ, ಉತ್ತಮ ಅಂಗ ಅಂದ್ರೆ ತಲಿ, ಹಣಿ, ಗುರುದತ್ತವಾದ ರುದ್ರಾಕ್ಷಿಯನ್ನ ಸದಾ ಧರಿಸಿರ್ಬೇಕು. ಬಜಾರ್ದಾಗ ಸಿಕ್ಕದ ರುದ್ರಾಕ್ಷಿ ತಗೊಂಡು ಹಾಕೊಳ್ಳೋದಲ್ಲ, ಗುರುವಿನಿಂದಲೇ ರುದ್ರಾಕ್ಷಿ ತಗೊಂಡು ಧರಿಸಬೇಕು. ರುದ್ರಾಕ್ಷಿಯು ಪ್ರಾಕೃತ ಕರ್ಮವನ್ನ ನಾಶ ಮಾಡುತ್ತದೆ. ಭಯಂಕರ ರೋಗಗಳಿಗೆ ಸಿದ್ಧೌಷಧಿ, ಭವಹಾರಿ ಮತ್ತು ತನುಕಾಂತಿಯನ್ನ ಹೆಚ್ಚಿಸುತ್ತದೆ. ಶಿವನು ರುದ್ರಾಕ್ಷಿಯನ್ನು ತನ್ನ ಶಿರದಲ್ಲಿ ಆಭರಣವಾಗಿ ಧರಿಸಿರುವನು. ಭಕ್ತರ ಇಷ್ಟಾರ್ಥಗಳನ್ನ ನೀಡುವ ಚಿಂತಾಮಣಿಯ ರುದ್ರಾಕ್ಷಿ. ರುದ್ರಾಕ್ಷಿ ಮಹಿಮೆ ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ತ್ರಿಪುರ ಸಂಹಾರ ಕಾಲದಲ್ಲಿ ಪರಶಿವನ ನೇತ್ರ ಕಮಲದಿಂದ ಉರುಳಿದ ಜಲಬಿಂದುವೆ ರುದ್ರಾಕ್ಷಿ. ಶಿವಭಕ್ತರು ತಮ್ಮ ಉತ್ತಮ ಅಂಗದಲ್ಲಿ ಗುರುದತ್ತವಾದ ರುದ್ರಾಕ್ಷಿಯನ್ನು ಸದಾ ಧರಿಸಿರಬೇಕು. ಎಲ್ಲರ ಬಳಿ ರುದ್ರಾಕ್ಷಿ ಯಾವ ಹಾಕೊಂಡಿರ ಇಲ್ಲ? ರುದ್ರಾಕ್ಷಿಯು ಏನ್ರಿ ಹಾಕೊಂಡಿರ? ಇಲ್ಲ ಅಂತಂದ್ರೆ ಹೇಳ್ರಿ, ನಾವು ಕೊಡ್ತೀವಿ. ಒಂದು ಹಾಕಿಬಿಡೋದು ಸೈಡಿಗೆ, ಸುಮ್ಮನೆ ಇರ್ಬೇಕು ಹಂಗೆ. ಅದೆಲ್ಲ ಬಾಡಿ ಟೆಂಪರೇಚರ್ ಮೇಂಟೈನ್ ಮಾಡ್ತದೆ. ರುದ್ರಾಕ್ಷಿ ಹಾಕೊಂಡ್ರೆ ಟಿಬಿ ಬರಂಗಿಲ್ಲ, ಟಿಬಿ ರೋಗ ಬರಂಗಿಲ್ಲ. ಯಾರ ರುದ್ರಾಕ್ಷಿ ಹಾಕೊಳ್ತಾರ ಅವರಿಗೆ ಟಿಬಿ ರೋಗನೇ ಬರೋದು. ರುದ್ರಾಕ್ಷಿಯು ಪ್ರಾಕೃತ ಕರ್ಮವನ್ನ ನಾಶ ಮಾಡುತ್ತದೆ. ಭಯಂಕರ ರೋಗಗಳಿಗೆ ಸಿದ್ಧೌಷಧಿ, ಭವಹಾರಿ ಅಂದ್ರೆ ಜನ್ಮ ಪುನರ್ಜನ್ಮಗಳೇನ್ ಬರ್ತಾವಲ್ಲ ಅವು ಯಾವ ಆಗಿಲಾರ್ದಂಗೆ ನೋಡ್ಕೊತದ ರುದ್ರಾಕ್ಷಿ. ತನು ಕಾಂತಿಯನ್ನು ಹೆಚ್ಚಿಸುವುದು, ಆರೋಗ್ಯ ಚಂದ ಇರ್ತದ ಯಾರು ರುದ್ರಾಕ್ಷಿ ಹಾಕೋತಾರ ಅವರು. ಶಿವನು ರುದ್ರಾಕ್ಷಿಯನ್ನ ತನ್ನ ಶಿರದಲ್ಲಿ ಆಭರಣವಾಗಿ ಧರಿಸಿರುವನು. ಭಕ್ತರ ಇಷ್ಟಾರ್ಥಗಳನ್ನು ನೀಡುವ ಚಿಂತಾಮಣಿಯ ರುದ್ರಾಕ್ಷಿ. ಎಷ್ಟು ಚಂದ ಮಹತ್ವ ಹೇಳ್ಯಾರ ನೋಡ್ರಿ. ರುದ್ರಾಕ್ಷಿಯ ಮೇಲೆ ಒಂದು ಅಪೇಕ್ಷೆ ಇರಬೇಕು, ಧಾರಣೆ ಮಾಡಬೇಕಂತ. ಮತ್ತೆ ಮಂತ್ರ, ಇವು ಎಲ್ಲ ಭಸ್ಮ, ರುದ್ರಾಕ್ಷಿ, ಮಂತ್ರ, ಇವು 3 ಏನದವಪ್ಪ ಅಂತಂದ್ರೆ ಪೂಜಾ ಸಾಮಗ್ರಿಗಳು. ಒಂದೊಂದು ಟ್ರಂಕ್ ಪೂಜಾ ಸಾಮಾನುಗಳು ತಗೊಂಡ್ಬರ್ತಾರೆ. ಪೂಜೆ ಮಾಡ್ಕೋತೀವಿ ಅದೇನ್ ಬೇಕಾಗಿಲ್ಲ. ಶಿವನ ಪೂಜೆಗೆ ಒಂದು ಮಂತ್ರ ಬೇಕು, ಒಂದು ಭಸ್ಮ ಬೇಕು, ಒಂದು ರುದ್ರಾಕ್ಷಿ ಬೇಕಷ್ಟೇ. 7 ಕೋಟಿ ಮಂತ್ರಗಳಲ್ಲಿ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರವೇ ಮುಖ್ಯವಾದುದು. ಅಂದ್ರೆ ಓಂ ನಮಃ ಶಿವಾಯ. ಅದಕ್ಕಿಂತಲೂ ಪಂಚಾಕ್ಷರಿ ಮಂತ್ರ ಅಂದ್ರೆ ಬರೇ ನಮಃ ಶಿವಾಯ. ಅದಕ್ಕಿಂತಲೂ ಪ್ರಣವ ಸಹಿತವಾದ ಓಂ ನಮಃ ಶಿವಾಯ ಎಂಬ ಮಂತ್ರವು ಅತ್ಯಂತ ಶ್ರೇಷ್ಠವಾದದ್ದು. ಪಂಚಾಕ್ಷರಿ ಮಂತ್ರ ಓಕೆ, ಅದಕ್ಕಿಂತ ದೊಡ್ಡದೇವಾದ ಓಂ ನಮಃ ಶಿವಾಯ. ನಮಃ ಶಿವಾಯ ಅಂದ್ರೆ ಪಂಚಮಹಾಭೂತಗಳು. ಪಂಚಮಹಾಭೂತಗಳಿಗೆ ಆಧಾರವಾದಂತ ಪರಬ್ರಹ್ಮ ಏನದಲ್ಲ ಅದು ಓಂಕಾರ, ಓಂ ಎಲ್ಲ ಸೇರಿಸಿ ಹೇಳೋದು. ಓಂ ನಮಃ ಶಿವಾಯ ಎಂಬ ಮಂತ್ರವು ಅತ್ಯಂತ ಶ್ರೇಷ್ಠವಾದದ್ದು. ಪಂಚಾಕ್ಷರ ಮಂತ್ರವೇ ವೇದ ಆಗಮಗಳ ಜನನಿ.
ವೇದ ಆಗಮಗಳು ಎದರಿಂದ ಹುಟ್ಟ್ಯಾವ ಅಂತಂದ್ರೆ ಈ ಪಂಚಾಕ್ಷರಿ ಮಂತ್ರದಿಂದಲೇ ಹುಟ್ಟ್ಯಾವ. ಪಂಚಬ್ರಹ್ಮದ ನಾದ ಸ್ವರೂಪವೇ ಪಂಚಾಕ್ಷರಿ. ಈ ಪಂಚಾಕ್ಷರಿ ಜಪದಿಂದ ಭವ ಹಿಂಗುವುದು. ಪರತತ್ವ ಸುಧೆಯೇ ಪಂಚಾಕ್ಷರಿ. ಈ ತತ್ವಜ್ಞಾನ ಮಂತ್ರ ಹೇಳ್ಕೋತಿದ್ದೇವಂತಂದ್ರ ಅಂತಃಕರಣ ಹದ ಆಗ್ತದ. ಆವಾಗ ಪರತತ್ವ ಸುಧೆ ಅದು ಅಮೃತ ಸುರಿಲಕ್ಕೆತ್ತಿ ಬಿಡ್ತದ. ಪರಮ ಪದವೀವ ಚೈತನ್ಯ ಶಕ್ತಿಯೇ ಪಂಚಾಕ್ಷರಿ. ಪರಮ ಪದವಿ ಸಿಗ್ತದೆ ಈ ಪಂಚಾಕ್ಷರಿ ಮಂತ್ರ ಯಾರು ಜಪ ಮಾಡ್ಕೋತಿರ್ತೀರಿ ಅಲ್ಲಿ ನಿಮ್ಗೇನಾಗ್ತದೆ, ಪರಮ ಪದವಿ ಅಂದ್ರೆ ಶಿವನಲ್ಲಿ ಒಂದು ಸ್ಥಾನಮಾನ ಸಿಗ್ತದೆ ಶಿವಭಕ್ತರಲ್ಲಿ. ಈ ಮಹಾಮಂತ್ರವನ್ನ ದೃಢ ಭಕ್ತಿಯಿಂದ ಒಮ್ಮೆ ಜಪಿಸಿದರೆ ದುರಿತ ಅಳಿಯುವುದು, ಮಾಯೆ ಹಿಮ್ಮೆಟ್ಟುವುದು, ಅಮರತ್ವ ನೀವ ಕಲ್ಪ ತರುವೆ ಪಂಚಾಕ್ಷರಿ. ಈ ಪಂಚಾಕ್ಷರಿ ಮಂತ್ರ ಎಷ್ಟು ಚಂದ ಹೇಳ್ಯಾರ ನೋಡ್ರಿ. 7 ಕೋಟಿ ಮಂತ್ರಗಳಲ್ಲಿ ಶಿವ ಪಂಚಾಕ್ಷರಿ ಮಹಾಮಂತ್ರವೇ ಮುಖ್ಯವಾದುದು. ಅದಕ್ಕಿಂತಲೂ ಪ್ರಣವ ಸಹಿತವಾದ ಓಂ ನಮ ಶಿವಾಯ ಎಂಬ ಮಂತ್ರವು ಅತ್ಯಂತ ಶ್ರೇಷ್ಠವಾದುದು. ಪಂಚಾಕ್ಷರ ಮಂತ್ರವೇ ವೇದ ಆಗಮಗಳ ಜನನಿ. ಪಂಚಬ್ರಹ್ಮದ ನಾದ ಸ್ವರೂಪವೇ ಪಂಚಾಕ್ಷರಿ. ಈ ಪಂಚಾಕ್ಷರಿ ಜಪದಿಂದ ಭವ ಹಿಂಗುವುದು. ಪರತತ್ವ ಸುಧೆಯೇ ಪಂಚಾಕ್ಷರಿ. ಪರಮ ಪದವೀವ ಚೈತನ್ಯ ಶಕ್ತಿಯೇ ಪಂಚಾಕ್ಷರಿ. ಈ ಮಹಾಮಂತ್ರವನ್ನ ದೃಢಭಾವದಿಂದ ಒಮ್ಮೆ ಜಪಿಸಿದರೆ ದುರಿತ ಅಳಿಯುವುದು, ಮಾಯೆ ಹಿಮ್ಮೆಟ್ಟುವುದು, ಅಮರತ್ವ ನೀವ ಕಲ್ಪ ತರುವೆ ಪಂಚಾಕ್ಷರಿ ಅಂತ. ಒಂದು ಮಂತ್ರದೊಳಗ ಶಿವ ಅನ್ನ ಶಬ್ದ ಅಂದರೆ ಸಾಕು, ನಿಮಗ ಎಲ್ಲ ರೀತಿಯಿಂದ ಕಷ್ಟಗಳು ದೂರ ಆಗ್ತವ, ಶಿವನ ಕರುಣೆ ಪ್ರಾಪ್ತಿಯಾಗ್ತದ ಅನ್ನಂತ ವಿಚಾರ ಈ ಮಂತ್ರದೊಳಗೆ ಹೇಳ್ಯಾರ. ಈ 3 ಪೂಜಾ ಸಾಮಗ್ರಿಗಳಾಯ್ತು. ನಾಳೆ ಈ ಪೂಜಾ ಫಲ, ಇಷ್ಟಲಿಂಗದ ಪೂಜಾ ಫಲ ಯಾವದ್ರಿ? ಪಂಚಬ್ರಹ್ಮದ ನಾದ ಸ್ವರೂಪ. ಪಂಚಬ್ರಹ್ಮದ ನಾದ ಸ್ವರೂಪ. ನಾಳೆ ಹೇಳ, ಟೈಮ್ ಆಗಿಬಿಟ್ಟದೆ. ಪಂಚಬ್ರಹ್ಮದ ನಾದ ಸ್ವರೂಪ ನಾಳೆ ಹೇಳಮು. ನಾಳೆಗೆ ಪಾದೋದಕ ಪ್ರಸಾದ ಅನ್ನೋ ಪೂಜಾ ಸಾಮಗ್ರಿ, ಪೂಜಾ ಫಲಗಳು ಅದನ್ನ ಹೇಳಿ ಈ ಅಷ್ಟಾವರಣ ಮುಗಿಸ್ತಾರ. ಮತ್ತೆ ಮುಂದೆ ಪಂಚಾಚಾರಗಳು ಹೇಳ್ತಾರ, ಆಮೇಲೆ ಶತಸ್ಥಲಗಳು ಹೇಳ್ತಾರ. ಎಲ್ಲವನ್ನ ಕೇಳೋಣ. ಮತ್ತೆ ಈ ಒಂದು ಸಿದ್ಧಾಂತ ಶಿಖಾಮಣಿ ನಮಗೆ ಹೆಂಗೆ ಸಿಕ್ಕದಪ್ಪ ಅಂತಂದ್ರ ಕಾಶಿನಾಥ ಶಾಸ್ತ್ರಿಗಳಂತ ಏನ್ರಿ, ಅವ್ರಿಂತ ನಮ್ಗೆಲ್ಲರಿಗೂ ಸಿದ್ಧಾಂತ ಶಿಖಾಮಣಿ ಸಿಕ್ಕದ. ಅವರೇ ಇದನ್ನೆಲ್ಲ ಮೂಲ ಅಧ್ಯಯನ ಮಾಡಿ ತಯಾರು ಮಾಡಿದವರು. ಅವ್ರ ಹೆಸರು ಗೊತ್ತದ? ಕಾಶಿನಾಥ ಶಾಸ್ತ್ರಿಗಳು ಗೊತ್ತದಲ್ಲ? ಅದೇ ನಾಗನೂರು ಕಾಶಿನಾಥ ಶಾಸ್ತ್ರಿಗಳಂತ. ಅವ್ರು ಏನ್ ಮಾಡ್ಯಾರ, ಶಾಸ್ತ್ರಿಗಳು ಈ ಒಂದು ಸಿದ್ಧಾಂತ ಶಿಖಾಮಣಿ ಬಗ್ಗೆ ಮತ್ತೆ ಆಗಮಗಳ ಬಗ್ಗೆ ಬ್ರಿಟಿಷರ ಕಾಲದ ಶಾಸ್ತ್ರಿಗಳು ಇಂಗ್ಲಿಷ್ನಾಗ ಪ್ರವಚನ ಮಾಡ್ಯಾರ. ಅದು ಇಂಗ್ಲಿಷ್ನಾಗ ಪ್ರವಚನ ಮಾಡಿದ್ದು ಅದನ್ನು ಕನ್ನಡದಾಗ ಟ್ರಾನ್ಸ್ಲೇಷನ್ ಮಾಡ್ಯಾರ. ಮತ್ತೆ ಇವ್ರು ನಮ್ಮವರು. ಅದ್ಭುತ. ಇವೆಲ್ಲ ನಿಮಗೆ ಒಂದೊಂದು ಕಾಶಿನಾಥ ಶಾಸ್ತ್ರಿಗಳ ಪ್ರವಚನಗಳದೇ ಒಂದು ಬುಕ್ ಅದ ನನ್ನ ಹತ್ರ. ಅದು ಒಂದೊಂದು ಪ್ರವಚನವನ್ನ ನಾವು ಓದೋಣ, ಅದರ ಮಹತ್ವ ಅದೆಲ್ಲ ತಿಳ್ಕೊಳ್ಳೋಣ. ಎಲ್ಲ ಒಂದು ಬಹಳ ಡೀಪ್ ಅದರಿ ಅದು ವಿಚಾರ. ಓಕೆ, ಒಳ್ಳೇದಾಗಲಿ ಎಲ್ಲರಿಗೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ.
ಎಲ್ಲರಿಗೂ ಶರಣ. ಓಂ ನಮಃ ಶಿವಾಯ.